ತಂಜಾವೂರು ಸಂಸ್ಥಾನದಿಂದ ನಾನು ಬುದುಕಂಠೇಶ ಬಂದೆ ನನ್ನ ಜೇತು ಜೇತು ಆಗಲಿ ಗುರುವೇ ಜೈ ಸಂಪತ್ತೊಂದೊದಗಲಿ ತಂದೆ. ನಿಮ್ಮಲ್ಲೊಂದು ಕಗ್ಗಂಟುಂಟು, ಅದಕ್ಕೆ ನಮ್ಮಲ್ಲಿ ಪರಿಹಾರ ಉಂಟು. ಸಮಸ್ಯೆ ಇದೆ, ಪರಿಹಾರ ಹೇಳ್ತೀನಿ. ಮನೇಲಿ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಸಣ್ಣ ಹೊಟ್ಟೆ ಬಣ್ಣ, ಅದಕ್ಕೆ ಏನ್ ಮಾಡ್ಬೇಕಣ್ಣ? ಕೈಕಾಲ್ ಸಣ್ಣ ಹೊಟ್ಟೆ ಬಣ್ಣ. ಈ ಹುಡುಗನ್ ಇಟ್ಕೊಂಡು ಏನ್ ಮಾಡ್ತಿ ತಾಯಿ? ಇದಕ್ಕೊಂದು ಪರಿಹಾರ ಹೇಳ್ತೀನಿ, ಕೇಳವ. ಆಮ್ಗೆ ಗೋಧಿ ಉಪ್ಪೆ ಗೋಧಿ, ಆಮ್ಗೆ ಗೋಧಿ ಉಪ್ಪೆ ಗೋಧಿ, ಕುಲ್ಮೆ ಗೋಧಿ ಮೂರು ಸೇರಿಸಿ ಮುಕ್ಕಟ್ಟೆ ಮಾಡಿ ಹೊಟ್ಟೆ ಕೊಟ್ಟ ಅಂದ್ರೆ ಕಟ್ ಅಂತ ಕೈಕಾಲ್ ನಿಗ್ರಿ ಕಣ್ಕಂಡ್ ಬಿಟ್ಟು ಹೋಗ್ತಾನಣ್ಣ. ಬುಡ್ಬುಡ್ಕಣ್ಣ, ಆ ಹುಡುಗನ ಜೀವನ ನಿಂತಿಯಲ್ಲ, ಇದು ಪರಿಹಾರ
ಪೂಜೆ ಮಾಡ್ಬೇಕಣ್ಣ, ಅಮಾವಾಸ್ಯೆ ಪೂಜೆ ಮಾಡ್ಬೇಕಣ್ಣ, ಅರ್ಚಕರಿ ಕೋಳಿ 11 ಆಗ್ಬೇಕಣ್ಣ, ದಕ್ಷಿಣೆ ಆಗ್ಬೇಕಣ್ಣ, ಪರಿಹಾರ ಆಗ್ತದೆ ತಾಯಿ. ಪರಿಹಾರ ಕೋಳಿ ಎಲ್ಲ ಕೊಡಕ್ಕಾಗಲ್ಲ, ಕೊಡ್ತೀನಿ. ನೀನ್ ಅದೇನ್ ಪರಿಹಾರ ಮಾಡು ನೀನು. ತಾಯಿ ನೀನು ಪರಿಹಾರ ಮಾಡ್ಕೊಳ್ಬೇಕಮ್ಮ. ಸರ್ಕಾರದವರು ಬಿಟ್ಟಿ ಭಾಗ್ಯ ಬಸ್ ಬಿಟ್ಟಿದ್ದಾರೆ ಫ್ರೀಯಾಗಿ, ಹೋಗಿದೆ ಪರಿಹಾರ ಮಾಡ್ಕೋ ತಾಯಿ. ಎಲ್ಲ ಯಾತ್ರಾ ಸ್ಥಳಗಳನ್ನ ನೋಡ್ಕೊಂಡು ಕಾಶಿಗೆ ಹೋಗಿ ಗಂಗೆಯಲ್ಲಿ ಮಿಂದು ಆ ಹುಡುಗನಿಗೂ ಮುಕ್ತಿ ಮಾಡಿಸೋ ತಾಯಿ. ಬಡ 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 ಕಣ್ಣ. ಜೈತು ಜೈತು ಆಗಲಿ ಗುರುವೆ, ಜೈ ಸಂಪತ್ತು ಗದಗಲಿಂದಂತೆ. ಆಯ್ತು, ನನಗೆ ಪರಿಹಾರ ಹೇಳಿದ್ಯಾ? ದುಡ್ಡು ತಗೋ ನೀನು. ತಗೊಂಡು ನನ್ಗೆ ಸಮಸ್ಯೆ ಪರಿಹಾರ ಹೇಳಿದ್ಯಾ? ನಾನು ಕಾಶಿಗೆ ಹೋಗ್ತೀನಿ. ಹುಡುಗನ್ ಮುಕ್ತಿ ಕೊಟ್ಬಿಟ್ಟು ಕಾಶಿಗೆ ಕೊಟ್ಟು ಹೋಗ್ತೀನಿ. ಆಯ್ತು ತಾಯಿ, ಒಳ್ಳೇದಾಗಲಿ. ಜೈತು ಜೈತು ಆಗಲಿ ಗುರುವೆ, ಜೈ ಸಂಪತ್ತು ಗದಗಲಿಂದಂತೆ. ಬುಡ್ಬುಡ್ಕಣ್ಣ, ಒಂದು ಸಮಸ್ಯೆ ಇದೆ. ತೆಂಕು ದಿಕ್ಕಿನ ಮನೆ ಒಳಗಡೆ, ತೆಂಕು ಬಾಗಿಲು ಒಳಗಡೆ ಒಂದು ಹುಡುಗಿ ಇದ್ದಾಳೆ. ಅವಳು ಯಾವಾಗಲೂ ಮುಸಿ 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 ನಗ್ತಾ ಇರ್ತಾಳೆ. ಬಾಗುಸಲ್ಲಿ ನಿಂತ್ಕೊಂಡು ಒಂದೊಂದ್ಸರಿ ಜುಟ್ಟಿಗೆ ಎದ್ಕೊಂಡು ನಗ್ತಾ ಇರ್ತಾಳೆ. ಅದಕ್ಕೇನು ಪರಿಹಾರ ಹೇಳ್ತೀಯಾ? ಹೇಳ್ತೀನಿ ತಾಯಿ. ಜೈತು ಜೈತು ಆಗಲಿ ಗುರುವೆ, ಜೈ ಸಂಪತ್ತು ಗದಗಲಿಂದಂತೆ. ಮಲ್ಲನ ಮೂಲೆಗೆ ಹೋಗ್ಬೇಕಣ್ಣ, ಮಲ್ಲನ ಮೂಲೆಗೆ ಹೋಗ್ಬೇಕಣ್ಣ, ಮೆಳ್ಳಗಣ್ಣನ ತರಬೇಕಣ್ಣ, ಮಳ್ಳಿಗೆ ಮದುವೆ ಮಾಡಿಸ್ಬೇಕಣ್ಣ. ಮಳ್ಳಿ ಜುಟ್ಟನ್ನ ಮೆಳ್ಳನ ಕೈಗೆ ಕೊಟ್ರೆ ಬಾಗಿಲ ಹಿಂದೆ ನಿಂತು ಮುಸಿ ಮುಸಿ ನಗೋದು ನಿಂತೋಗ್ತದಣ್ಣ. ಬಾಗಿಲು ಮುಚ್ಚಿ ನಗ್ತಾಳಣ್ಣ, ಬಾಗಿಲು ಮುಚ್ಚಿ ನಗ್ತಾಳಣ್ಣ, ವರ್ಷದೊಳಗೆ ಕಿಲ ಕಿಲ ಮಗುವ ಕೊಡ್ತಾಳಣ್ಣ. ಜೈತು ಜೈತು ಆಗಲಿ ಗುರುವೆ, ಜೈ ಸಂಪತ್ತೊಂದಗಲಿ ತಂದೆ. ಸಮಸ್ಯೆ ಪರಿಹಾರ ಸಿಗ್ತಲ್ಲ ತಾಯಿ? ಸಮಸ್ಯೆ ಪರಿಹಾರಕ್ಕಾಗಿ 1 ಚೀಲ ರಾಗಿ, 1 ಚೀಲ ಭತ್ತ, 1 ಹೊಸ ಅಂಗಿ ಕೊಡು ತಾಯಿ. ಸಮಸ್ಯೆಗೆ ಪರಿಹಾರ ಸಿಕ್ತು. ನಮ್ಮ ಹುಡುಗಿಗೆ ಮದ್ವೆ ಮಾಡಿ ನಿನ್ನ ಸಮಸ್ಯೆ ಪರಿಹಾರ ಮಾಡಿದ್ಯಾ? ತಗೋ, ನಿಮ್ಗೆ ಹೊಸ ಅಂಗಿ ಭತ್ತ ರಾಗಿ ಎಲ್ಲ ಕೊಟ್ಟಿದ್ದೀನಿ. ತಗೊಂಡು ಹೋಗು, ಇನ್ನೊಂದು ಮುಂದಕ್ಕೆ ಹೋಗು ನೀನು. ಜೈತು ಆಗಲಿ ಗುರುವೆ, ಜೈ ಸಂಪತ್ತೊಂದಗಲಿ ತಂದೆ. ನಂದು ಒಂದ್ ಸಮಸ್ಯೆ ಐತಿ. ಏನ್ ತಾಯಿ? ಹೇಳ್ತೀಯಾ? ನನ್ ಮನೆಗೆ ಒಂದ್ ಕೋಳಿ ಐತಿ. ಅದ್ ಕೋಳಿ ಇಲ್ಲ, ಅದು ವರ್ಷಕ್ಕೆ ಒಂದೇ ಮೊಟ್ಟೆ. ಅಯ್ಯ ಪಾಪ, ಅದಕ್ಕೆ ಇನ್ನ ಒಂದ್ ಮೊಟ್ಟೆ ಇಡಂಗ್ ಮಾಡ್ಬೇಕು. ಮಾಡ್ಬೇಕೇನು? ಹೇಳ್ತೀನಿ ಕೇಳ್ತಾಯಿ. ಒಂಟಿ ಕಾಲು ಮುರಿಬೇಕಣ್ಣ, ಒಂಟಿ ಕಾಲು ಮುರಿಬೇಕಣ್ಣ, ಉಪ್ಪು ಅರಿಶಿಣ ಹಾಕ್ಬೇಕಣ್ಣ, ಮಸಾಲೆ ಖಾರ ಅರಿಬೇಕಣ್ಣ. ಎಲ್ಲನೇ ಅಡಿಗೆ ಮಾಡಿ ಬೆಚ್ಚನೆ ಉಂಟು ಮಲಗಿದರೆ ಕೋಳಿ ಕತೆ ಮುಗಿದೋಗತ್ತಣ್ಣ. ತಂದು ಸಾಕಿ ಹೊಸ ತಳಿಯ ಕೋಳಿಯನ್ನ ಇಡುತ್ತೆ ದಿನಕ್ಕೆ 1 ಮೊಟ್ಟೆಯನ್ನ. ಪರಿಹಾರ ಸಿಕ್ಕಲ್ಲ ತಾಯಿ, ತಂದು ಕೊಡಿಯ 200 ರೂಪಾಯಿಯನ್ನ. ಬಡ 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 ಕಣ್ಣ. ಪರಿಹಾರ ಹೇಳದ? ಮತ್ತೆ ನಮ್ಮ ಮನೆಗೆ ಅದು ನಮ್ಮಮ್ಮ ಕೊಟ್ಟಿದ್ ಕೋಳಿ. ಅದಕ್ಕೆ ಒಂದೇ ಇಡ್ತಿರೋದು. ಅದು ದಿನ ಒಂದ್ ಮೊಟ್ಟೆ ಇಡ್ಬೇಕು. ಹಂಗಾದ್ರೆ ನೀ ಕೇಳಿದ 501 ರೂಪಾಯಿ ಕೊಡ್ತೀನಿ. ಇಲ್ಲ ಕೊಡೋದೇ ಇಲ್ಲ. ಹೊಸ ತಳಿ ತಂದು ಸಾಕು ತಾಯಿ, ದಿನ 1 ಮೊಟ್ಟೆ ಇಡುತ್ತೆ.